ಅದು ಮೋದಿ ರಾಮ, ಬಿ ಜೆ ಪಿ ರಾಮ, ನಮಗೆ ದಶರಥರ ರಾಮ ಬೇಕು, ಗಾಂಧಿ ರಾಮ ಬೇಕು, ಹೀಗೆ ಬಾಯಿಗೆ ಬಂದ ಹಾಗೆ ಲಂಗು ಲಗಾಮಿಲ್ದೇ ಮಾತಾಡ್ತಾ ಹೋದರು. ಆದರೆ ಅಷ್ಟಮಠ ಅಷ್ಟೇ ಅಲ್ಲ, ಈ ನಮ್ಮ ಸನಾತನ ಸಂಸ್ಕೃತಿಯ ಎಲ್ಲ ಮಠಗಳು ನಿಬ್ಬೆರಗುಗೊಳ್ಳುವ ಹಾಗೆ ಇಫ್ತಿಯಾರ್ ಕೂಟವನ್ನು ಮಾಡಿದರು. ಸಾಮರಸ್ಯದ ಒಂದು ಮಹಾಯಾನವನ್ನು ಅಲ್ಲಿಂದನೇ ಆರಂಭಿಸಿದರು. ವಿಧಾನಸಭೆಯ ಚುನಾವಣೆಗೆ ಗ್ಯಾರಂಟಿಯನ್ನು ಘೋಷಿಸಿ ಕರ್ನಾಟಕವನ್ನು ಬರ್ಬಾದ್ ಮಾಡಲಿಕ್ಕೆ ಹೊರಟಂಥ ಇದೇ ಕಾಂಗ್ರೆಸ್ಸು, ಲೋಕಸಭೆಗೆ ನೀವು ಚುನಾವಣೆಯಲ್ಲಿ ಮತ ಹಾಕದೇ ಇದ್ದರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೇವೆ. ಕಾನೂನಿನ ಹೋರಾಟ ನಡೀತಾ ಇದೆ. ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತಾನೆ ಇದ್ದೇವೆ. ನಮ್ಮ ಸಂಸ್ಕೃತಿಯ ಪುನರುತ್ಥಾನ ಆಗಲೇಬೇಕು. ಆದರೆ ಇದು ಒಂದಾದ ಭಾರತ, ಒಟ್ಟಾದ ಭಾರತ. ವಿಜಯ ಅಂದುಕೊಳ್ಳೇ ಅಲ್ಲಿ ಬೇರೆಯ ಯುದ್ಧದ ಭಾವನೆ ಬರುತ್ತೆ. ಆ ಯುದ್ಧೋತ್ಸಾಹ, ಆ ದ್ವೇಷ, ಅದರ ಅಗತ್ಯ ಈಗ ಇದೆಯೇ ಅನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇರೋದು. ಅದರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೊರಟಿರೋದು. ಮುಸ್ಲಿಂ ಸಮಾಜ ಒಗ್ಗಟ್ಟಾಗಿ ಅತ್ಯಂತ ಕ್ಲಪ್ತ ಸಮಯದಲ್ಲಿ ಸಾರ್ವತ್ರಿಕವಾಗಿ ಉತ್ತರವನ್ನು ಕೊಡ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಲೇಖಾನುದಾನದ ಹೆಸರಿನಲ್ಲಿ ಮೋದಿಯವರ ಎರಡನೇ ಆಡಳಿತದ ಕೊನೆಯ ಬಜೆಟ್ಟು ಇವತ್ತು ಮಂಡಿಸಲ್ಪಟ್ಟಿದೆ. ರೈತರಿಗೆ, ಮಹಿಳೆಯರಿಗೆ ಮತ್ತು ಸಾಮೂಹಿಕವಾಗಿ ಯಾವುದೇ ತೆರಿಗೆಯನ್ನು ಜಾಸ್ತಿ ಮಾಡದೇನೆ ಒಂದು ಅಶಕ್ತ ಸಮಾಜಕ್ಕೆ ಮತ್ತು ಅಭಿವೃದ್ಧಿಯ ಮಂತ್ರವನ್ನು ಮುಂದಿಟ್ಟುಕೊಂಡು ಏನನ್ನು ಮಾಡಬಹುದು ಈ ಹೊತ್ತಿನಲ್ಲಿ, ಎಲೆಕ್ಷನ್ನಿನ ಹೊಸ್ತಿಲಲ್ಲಿ ನಿಂತು ಅದನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದರ ಬಗ್ಗೆ ವಿಶೇಷವಾದ ವಿಶ್ಲೇಷಣೆಗೆ ನಾನಿವತ್ತು ಕೂತಿಲ್ಲ. ನನಗೆ ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ಅಚ್ಚರಿದಾಯಕವಾಗಿ ಇವತ್ತು ಹಂಚ್ಕೋಬೇಕು ಅಂತ ನಾನು ಕೂತಿದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿದೆ, ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆಯ ನಂತರ ದೇಶದಲ್ಲಿ ಒಂದು ಅಮೂಲಾಗ್ರವಾದಂಥ ಬದಲಾವಣೆ ಭಾವನಾತ್ಮಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಡೀತಾ ಇದೆ. ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆಯ ನಂತರ ದೇಗುಲದ ಒಳಗೂ ಹೊರಗೂ ಒಂದು ರೀತಿಯಲ್ಲಿ ಪವಾಡ ಸದೃಶ್ಯವಾದಂಥ ಘಟನೆಗಳು ನಡೀತಾ ಇದೆ. ಅದಕ್ಕಿಂತ ಮುಖ್ಯವಾಗಿ 75 ವರ್ಷ ಈ ದೇಶ ಯಾವ ಸಂಕರದಿಂದ ಬಳಲಿತ್ತೋ, ಬಾಡಿತ್ತೋ ಅಥವಾ ಸವಾಲುಗಳನ್ನು ಎದುರಿಸಿತ್ತೋ, ಆ ಧರ್ಮ ಸಂಕರಕ್ಕೆ, ಆ ಕೋಮು ಜ್ವಾಲೆಗೆ, ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಹಿಂದೂ ಮುಸ್ಲಿಮರನ್ನು ಎತ್ತಿ ಕಟ್ಟುವಂಥ ಒಂದು ಕಾಲಾತೀತವಾದಂಥ ಅಥವಾ ನಿರಂತರವಾದಂಥ ಈ ಒಂದು ಕ್ಷೋಭೆಗೆ ಎಲ್ಲೋ ಒಂದು ಕಡೆ ಒಂದು ಹೊಸ ತಿರುವು ಬಂದಿದೆ ಅಂತ ನಾನು ಭಾವಿಸ್ತೇನೆ. ಅದು ಸಂಪೂರ್ಣ ಮೂಲೋತ್ಪಾಟನೆ ಆಗತ್ತೆ ಅಂತ ನಾನು ಭಾವಿಸೋದಿಲ್ಲ. ಯಾಕೆಂತಂದರೆ ಅದಕ್ಕೆ ಆಗಲಿಕ್ಕೆ ಬಿಡುವುದೂ ಇಲ್ಲ. ಮತ್ತು ಅದಕ್ಕೆ ಜೆನೆಟಿಕ್ ಆದಂಥ ಬೇರೆ ಬೇರೆ ಕಾರಣಗಳು ಇದೆ. ಅದನ್ನು ನಾವು ಡಾಕ್ಟರ್ SR ಲೀಲಾ ಅವರ ಮತ್ತು ಸಂದೀಪ್ ಬಾಲಕೃಷ್ಣ ಅವರ ಸೀರೀಸಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಅದನ್ನು ಕಾಣ್ತಾ ಬಂದಿದ್ದೇವೆ. ಅಂಬೇಡ್ಕರ್ ಸ್ವತಃ ಅಧ್ಯಯನದ ಮೂಲಕ ಈ ಹಿಂದೂ ಮುಸ್ಲಿಂ ಸಾಮರಸ್ಯದ ಬಗ್ಗೆ ಅದರದೇ ಆದಂಥ ಇತಿಮಿತಿಗಳು ಮತ್ತು ಅದರದೇ ಆದಂಥ ಚಾರಿತ್ರಿಕವಾದಂಥ ಕಾರಣ ಇರೋದರಿಂದ ಒಟ್ಟಾಗಿ ಬದುಕುವುದು ಇದೆಯಲ್ಲ, ಅದು ಕೇವಲ ಕನಸು ಅನ್ನೋದನ್ನು ಅವರೂ ಒಪ್ಪಿಕೊಂಡ ಸತ್ಯವನ್ನು ನಿಮ್ಮೆದುರು ಬಹಳ ಗಟ್ಟಿಯಾಗಿ ಮತ್ತು ಅದರ ಐತಿಹಾಸಿಕವಾದಂಥ ದಾಖಲೆಗಳನ್ನು ಇಟ್ಟು ನಾವು ಮಾತಾಡ್ತಾ ಬಂದಿದ್ದೆವು. ಆದರೆ ಕೆಲವು ಬಾರಿ ನಮ್ಮ ಭಯ, ನಮ್ಮ ಭಕ್ತಿ, ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಾವು ನಂಬಿದ ನಂಬಿಕೆಯ ನೆಲೆಗಳು, ನಮ್ಮ ಇಡೀದಾದಂಥ ಚರಿತ್ರೆಯನ್ನು ಮತ್ತು ನಿರೀಕ್ಷೆಯನ್ನು ಅಥವಾ ನಮ್ಮ ಬೆನ್ನೆ ಹಿಂದೆ ಇದ್ದಂಥ ಬ್ಯಾಗೇಜಿನ ರೂಪದಲ್ಲಿರುವಂಥ ಭೂತವನ್ನು ಬದಲಿಸಬಲ್ಲದೇನೋ, ಅದು ಈ ಕಾಯಕ ಮತ್ತು ಕರ್ಮಭೂಮಿಗೆ ಇಡೀ ವಿಶ್ವದಲ್ಲಿಯೇ ಸಾಧ್ಯತೆ ಇರುವಂಥ ಏಕೈಕ ಮಂತ್ರದಂಡವೇನೋ ಅಂತ ನನಗನ್ನಿಸ್ತದೆ. ಅದಿಲ್ಲದೇ ಇದ್ದರೆ
ಬಾಬ್ರಿ ಮಸೀದಿ 90ರ ದಶಕದಲ್ಲಿ ಉರುಳಿದಾಗ ಅಲ್ಲಿ ಹುಟ್ಟಿದ ಆಕ್ರೋಶ ಇಡೀ ವಿಶ್ವಾದ್ಯಂತ, ಇಡೀ ದೇಶಾದ್ಯಂತ ಅದು ಯಾವ ಮಟ್ಟದಲ್ಲಿ ನಮ್ಮನ್ನು ದಹಿಸಿತು ಮತ್ತು ನಮ್ಮನ್ನು ವಿಕ್ಷಿಪ್ತಗೊಳಿಸಿತು, ಸಿಂಧು ಮತ್ತು ಮುಸ್ಲಿಮರ ಮಧ್ಯೆ ಒಂದು ಕಂದಕವನ್ನು ಹೇಗೆ ತಂದಿತ್ತು ಅನ್ನೋದರ ಬಗ್ಗೆ ಹಲವಾರು ಘಟನೆಗಳನ್ನು ನೋಡಿದ್ದೇವೆ. ಈ ಮೂರು ಕಾಲು ದಶಕದ ಬದುಕಿದೆಯಲ್ಲ ಭಾರತದ್ದು, ಅದು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನ್ಯಾಯದ ಕಟಕಟೆಯ ಹೋರಾಟ, ಅದರ ಜೊತೆಗೆ ಸಾಮಾಜಿಕ ನ್ಯಾಯದ ಹೋರಾಟ ಮತ್ತು ಪಾರಸ್ಪರಿಕವಾದಂಥ ಅಪನಂಬಿಕೆಗಳ ಪರ್ವಕಾಲ. ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ಕೊಟ್ಟಿತು. ರಾಮ ಮಂದಿರದ ಉದ್ಘಾಟನೆಯ ದಾರಿ ಸುಗಮ ಆಯಿತು. ಆ ತೀರ್ಪು ಬಂದ ಪ್ರಥಮದಲ್ಲಿಯೇ ಯಾವುದೇ ರೀತಿಯಲ್ಲೂ ಉದ್ವೇಗಕ್ಕೆ ಒಳಗಾಗದೇ ಭಾರತೀಯ ಜನತಂತ್ರ ವ್ಯವಸ್ಥೆಯ ಮತ್ತು ಸಾಂವಿಧಾನಿಕವಾದಂಥ ಒಟ್ಟು ನಮ್ಮ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟು ಅವರೂ ಕೂಡ, ಮುಸ್ಲಿಂ ಬಾಂಧವರು ಕೂಡ ಆ ತೀರ್ಪನ್ನು ಒಪ್ಪಿಕೊಂಡರು. ಈಗ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ಸು ಇಲ್ಲಸಲ್ಲದ ವಾಚಾಮಗೋಚರವಾಗಿ ಅವರು ಈ ದೇಶದ ನೆಲದಲ್ಲಿ ಹುಟ್ಟಿದವರೋ ಅಥವಾ ಹಿಂದೂಗಳೋ, ಹಿಂದೂ ಸಂಸ್ಕೃತಿಯ ಭಾಗವೋ ಅಂತ ಸಂದೇಹ ಪಡುವಷ್ಟು ಇಡೀ ದೇಶ ಅತ್ಯಂತ ಕ್ರೂರವಾಗಿ ವರ್ತಿಸ್ತಾನೂ ಇದೆ. ಮಾಗಡಿ ಬಾಲಕೃಷ್ಣ ಅವರು 2 ದಿನ ಹಿಂದೆ ಮಾತಾಡ್ತಾ ರಾಮನ ಬಗ್ಗೆ, ರಾಮನ ಪ್ರತಿಷ್ಠಾಪನೆಯ ಬಗ್ಗೆ, ಮೋದಿಯವರ ಬಗ್ಗೆ ಮಾತಾಡಿದಂಥ ಮಾತುಗಳನ್ನು ಕೇಳಿದ್ರೆ, ಬಾಲಕೃಷ್ಣ ಅವರೇ ನಿಮ್ಮ ನಾಲಿಗೆಯೋ ಅಥವಾ ಇನ್ನೇನೋ ಅಂತ ಕೇಳಬೇಕಾಗತ್ತೆ. ವಿಧಾನಸಭೆಯ ಚುನಾವಣೆಗೆ ಗ್ಯಾರಂಟಿಯನ್ನು ಘೋಷಿಸಿ ಕರ್ನಾಟಕವನ್ನು ಬರ್ಬಾದ್ ಮಾಡಲಿಕ್ಕೆ ಹೊರಟಂಥ ಇದೇ ಕಾಂಗ್ರೆಸ್ಸು, ಲೋಕಸಭೆಗೆ ನೀವು ಚುನಾವಣೆಯಲ್ಲಿ ಮತ ಹಾಕದೇ ಇದ್ದರೆ ಗ್ಯಾರಂಟಿಯನ್ನು ನಿಲ್ಲಿಸ್ತೇವೆ, ಪಕ್ಕಾ ಬ್ಲ್ಯಾಕ್ ಮೇಲ್. ಅದಕ್ಕವರು ಎಂಥ ಅದ್ಭುತವಾದಂಥ ಮತ್ತು ಅಸಂಬದ್ಧವಾದಂಥ, ಅವೈಜ್ಞಾನಿಕವಾದಂಥ, ಅತಾರ್ಕಿಕವಾದ ಉತ್ತರ ಕೊಡ್ತಾರೆ ಅಂತಂದರೆ, ನೀವು ಚುನಾವಣೆಗೋಸ್ಕರ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿಲ್ವೇ? ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, ನೀವು ಗ್ಯಾರಂಟಿಯನ್ನು ಕೊಟ್ಟ ಕಾರಣಕ್ಕಾಗಿ ಓಟ್ ಹಾಕಬೇಕು, ಓಟ್ ಹಾಕದೇ ಇದ್ದರೆ ಗ್ಯಾರಂಟಿ ನಿಲ್ಲಿಸ್ತೇವೆ. ಇಂಥ ಬದಮಾಶ್ ಉತ್ತರಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಆದರೆ ರಾಮ ಮಂದಿರದ ಉದ್ಘಾಟನೆಯ ನಂತರ ಈಗ ಜ್ಞಾನವ್ಯಾಪಿಯ ಐತಿಹಾಸಿಕ ತೀರ್ಪು ಬಂದಿದೆ. 1993 ನವೆಂಬರ್ವರೆಗೂ ಅಲ್ಲಿ ಕಾಶಿ ವಿಶ್ವನಾಥ ದೇಗುಲದ ಬಲಬದಿಯ ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿರುವಂಥ ವ್ಯಾಸ್ಕಾ ಟಿಖಾನಾದಲ್ಲಿ ಶೃಂಗಾರ ಗೌರಿಯ ಪೂಜೆ ನಡೀತಾ ಇತ್ತು. ಆದರೆ ಬಾಬ್ರಿ ಮಸೀದಿ ಉರುಳದ ತಕ್ಷಣ ಕೋರ್ಟಿನ ಆದೇಶದ ಮೇಲೇನೆ ಆ ಪೂಜಾ ಕೈಂಕರ್ಯವನ್ನು ನಿಲ್ಲಿಸಲಾಯಿತು, ಪ್ರವೇಶವನ್ನು ನಿರಾಕರಿಸಲಾಯಿತು. ಆದರೆ ಇದನ್ನು ಪ್ರಶ್ನಿಸಿ ಕೋರ್ಟಿಗೆ ಹೋದಂಥ ಆ ಪೂಜೆ ಮಾಡ್ತಾ ಇದ್ದಂಥ ಏನು ಮನೆತನ ಇದೆ, ಆ ಮನೆತನ ಅಲ್ಲಿ ಮತ್ತೆ ನಮಗೆ ಪೂಜೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೋರ್ಟಿನ ಮೆಟ್ಟಲನ್ನು ಹತ್ತಿತು. 2023ರಲ್ಲಿ ಅಲ್ಲಿ ಮತ್ತೆ ಕೋರ್ಟಿಗೆ ಒಂದು ಮನವಿಯನ್ನು ಸಲ್ಲಿಸಲಾಯಿತು, ನಮಗೆ ಪೂಜೆಗೆ ಅವಕಾಶವನ್ನು ಮಾಡಿಕೊಡಬೇಕು. ಯಾಕೆಂತಂದರೆ ನಮ್ಮ ಕುಟುಂಬ ನಿರಂತರವಾಗಿ ಈ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದೆ, ಆದ್ದರಿಂದ ನಮಗೆ ಅದನ್ನು ಪೂಜೆಗೆ ಅವಕಾಶ ಕೊಡಬೇಕು ಅಂತಾಯಿತು. ಆ ವಕಾಲತ್ತನ್ನು ವಿಷ್ಣು ಶಂಕರ್ ಜೈನ್ ಅವರು ವಹಿಸ್ಕೊಂಡಿದ್ದರು. 30 ವರ್ಷಗಳ ಕಾಲ ಅದರ ಮೇಲೆ ಚರ್ಚೆ ವಿಚರ್ಚೆ ಎಲ್ಲವೂ ಆಯಿತು. ಆವಾಗ ಅದು ವರ್ಷಿಪ್ ಆ್ಯಕ್ಟ್ ಸೆಕ್ಷನ್ 3ರ ಸ್ಪಷ್ಟ ಉಲ್ಲಂಘನೆ ಅನ್ನೋದನ್ನು ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಗಮನಿಸಿ ಕೊನೆಗೂ ನ್ಯಾಯಮೂರ್ತಿಗಳಾದಂಥ AK ವಿಶ್ವೇಶ್ ಅವರ ಒಂದು ನಿವೃತ್ತಿಯ ಕೊನೆಯ ದಿನ ಅವರು ಪೂಜಿಸುವುದು ಪ್ರತಿಯೊಬ್ಬರ ಹಕ್ಕು, ಮಸೀದಿಯ ತಳಭಾಗದಲ್ಲಿ ಸೀಲ್ ಮಾಡಲಾಗಿರುವ ವ್ಯಾಸ್ಕಾ ಟಿಖಾನ ತೆರವುಗೊಳಿಸಿ ಅಲ್ಲಿ ಪೂಜೆ ಮಾಡಬಹುದು, 7 ದಿನಗಳಲ್ಲಿ ಈ ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು
ನೀವು ಸಂಪೂರ್ಣವಾಗಿ ಅವರಿಗೆ ಮಾಡಿಕೊಡತಕ್ಕದ್ದು ಅನ್ನುವಂಥದ್ದನ್ನು ಹೇಳಿತು. ಇದಕ್ಕೆ ಪೂರ್ವಭಾವಿಯಾಗಿ ನೀವು ಗಮನಿಸಿದ್ದೀರಿ, ಅಲ್ಲಿ ವಜುಖಾನದ ಪಕ್ಕದಲ್ಲಿ ಸಿಕ್ಕಿರುವಂಥ ಶಿವಲಿಂಗ, ಆಮೇಲೆ ಅದರ ಎದುರಲ್ಲಿರುವಂಥ ನಂದಿ, ಮತ್ತು ಇಡೀದಾದಂಥ ಬಾಗಿಲ ಮೇಲೆ, ಗೋಡೆಯ ಮೇಲೆ, ಕಂಬಗಳ ಮೇಲೆ ಇರುವಂಥ ಎಲ್ಲ ಹಿಂದೂ ದೇವಸ್ಥಾನದ ಚಿಹ್ನೆಗಳು, ಅದಕ್ಕಿಂತ ಮುಖ್ಯವಾಗಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಈ ಸರ್ವೆಯನ್ನು ಮಾಡಬೇಕು ಅಂತ ಕೋರ್ಟು ಆದೇಶಿಸಿದ ನಂತರ ಆ ಸರ್ವೆಯ ರಿಪೋರ್ಟನ್ನು ವಾರದ ಹಿಂದೆ ಹಿಂದೂ ಮತ್ತು ಮುಸ್ಲಿಂ ಇಬ್ಬರೂ ಕಕ್ಷಿದಾರರಿಗೂ ಅದನ್ನು ಕೊಡಲಾಗಿತ್ತು. ಅದರ ಬಗ್ಗೆ ನಾನು ವಿಶೇಷವಾಗಿ ವಿಡಿಯೋವನ್ನು ಮಾಡಿದ್ದೆ. 17ನೇ ಶತಮಾನದಲ್ಲಿ ಔರಂಗಜೇಬ್ ಇದನ್ನು ದೇವಸ್ಥಾನವನ್ನು ಒಡೆದು, ಕಾಶಿ ವಿಶ್ವನಾಥನ ಮೂಲ ದೇಗುಲ ಇತ್ತು ಇಲ್ಲಿ, ಅದನ್ನು ಒಡೆದು ಜ್ಞಾನವ್ಯಾಪಿ ಮಸೀದಿಯನ್ನು ಕಟ್ಟಲಾಗಿದೆ ಅನ್ನುವಂಥ ಸತ್ಯವನ್ನು ಕೋರ್ಟಿನ ಎದುರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಹೇಳಿತು. ಇವೆಲ್ಲದರ ಹಿನ್ನೆಲೆಯಲ್ಲಿ ಈಗ ಈ ಐತಿಹಾಸಿಕ ತೀರ್ಪು ಬಂದಿದೆ. ಮತ್ತು ಈ ವಜುಖಾನದ ಪಕ್ಕದಲ್ಲೇ, ಅಂದರೆ ನೀವು ಶೃಂಗಾರ ಗೌರಿಯನ್ನು ಪೂಜಿಸಬೇಕು ಅಂತಾದರೆ ಇಲ್ಲಿ ಆ ಬಾಜುನಲ್ಲೇ ಹೋಗಬೇಕು, ಅಲ್ಲೇ ಶಿವಲಿಂಗ ಮತ್ತು ನಂದಿ ಇರುವುದು, ಅಲ್ಲಿ ಬ್ಯಾರಿಕೇಡನ್ನು ಹಾಕಲಾಗಿತ್ತು. ಆ ಬ್ಯಾರಿಕೇಡನ್ನೆಲ್ಲ ತೆಗೆಸಿ ಈಗ ಪೂಜೆ ಮಾಡಲಿದ್ದಕ್ಕೆ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲವೂ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಇದು ಹಿಂದೂಗಳ ಮಟ್ಟಿಗೆ, ಸನಾತನ ಸಂಸ್ಕೃತಿಯ ಮಟ್ಟಿಗೆ ಒಂದು ರೀತಿಯಲ್ಲಿ ರಾಮಲಲ್ಲಾನ ನಂತರ ಒಂದು ಬಹುದೊಡ್ಡ ಐತಿಹಾಸಿಕವಾದಂಥ ತೀರ್ಪು. ಇದನ್ನು ವಿಜಯ ಅಂತ ಬಳಸ್ತಾ ಇದ್ದಾರೆ ಭಾಳಷ್ಟು ಜನ. ವಿಜಯ ಅನ್ನೋದಕ್ಕಿಂತ ನಮಗೆ ಸಿಕ್ಕಿದ ನ್ಯಾಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಯಾರ ಮೇಲೆ ಯಾರು ವಿಜಯ ಸಾಧಿಸೋದು? ವಿಜಯ ಅಂದುಕೊಳ್ಳೇ ಅಲ್ಲಿ ಬೇರೆಯ ಯುದ್ಧದ ಭಾವನೆ ಬರುತ್ತೆ. ಆ ಯುದ್ಧೋತ್ಸಾಹ, ಆ ದ್ವೇಷ, ಅದರ ಅಗತ್ಯ ಈಗ ಇದೆಯೇ ಅನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇರೋದು. ಅದರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೊರಟಿರೋದು ನಾನು. ದ್ವೇಷ ಬೇಕೋ, ಪ್ರೀತಿ ಬೇಕೋ, ಅಥವಾ ನ್ಯಾಯ ಬೇಕೋ? ನ್ಯಾಯಕ್ಕಾಗಿ ಹೋರಾಡುವುದನ್ನು ದ್ವೇಷದ ಹೋರಾಟ ಅಂತ ಹೇಗೆ ಭಾವಿಸ್ತೀರಿ? OIC ಅಂತವ್ರು ಹೇಳ್ತಾರೆ, ನ್ಯಾಯಾಧೀಶರು ಅವರ ನಿವೃತ್ತಿಯ ಕೊನೆಯ ದಿನ ಇದನ್ನು ಘೋಷಿಸಿದ್ದಾರೆ. AK ವಿಶ್ವೇಶ್ ಅವರು, ನ್ಯಾಯಮೂರ್ತಿಗಳು ಅವಸರ ಮಾಡಿದರು. 30 ವರ್ಷದಿಂದ ನಡೀತಾ ಇದ್ದಂಥ ವ್ಯಾಜ್ಯಕ್ಕೆ 30 ದಿನವೂ ಅವಕಾಶ ಕೊಡದೇ 7 ದಿನದಲ್ಲಿ ಅದನ್ನು ನೀವು ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದರು. ಇದು ತಪ್ಪು ಅಂತಂದರು. ಅದಕ್ಕೆ ಸಂಬಂಧಪಟ್ಟಂಥ ಈಗ ಮುಸ್ಲಿಂ ಸಮುದಾಯದ ಕಡೆಯಿಂದ ಅವರು ಹೈಕೋರ್ಟಿಗೆ ಅದನ್ನು ಅಪೀಲ್ ಹೋಗ್ತೇವೆ ಅಂತ ಹೇಳಿದ್ದಾರೆ. ಅದು ಆಮೇಲಿನ ಪ್ರಕ್ರಿಯೆ. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ. ಮಣಿಶಂಕರ್ ಅಯ್ಯರ್ ನಿಮಗೆ ಗೊತ್ತು, ಪಾಕಿಸ್ತಾನಕ್ಕೆ ಹೋಗಿ ಭಾರತದ ಪ್ರಧಾನಿ ಮೋದಿಯವರನ್ನು ಮುಗಿಸಿದರೆ ನಿಮಗೆ ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿ ನಿಲ್ತದೆ ಅಂತ ಹೇಳಿದಂಥ ದೇಶಭ್ರಷ್ಟ, ದೇಶದ್ರೋಹಿ. ಇದು ಯಾವುದೇ ಬೇರೆ ದೇಶದಲ್ಲಾದರೂ ಇಷ್ಟೊತ್ತಿಗೆ ಅವರಿಗೆ ಮರಣದಂಡನೆ ಆಗ್ತಾ ಇತ್ತು. ಆ ಲೆವೆಲಿಗೆ ಕಾನೂನು ಪ್ರಯೋಗಿಸಲ್ಪಡ್ತಾ ಇತ್ತು. ಯಾಕೆಂದರೆ ಸಾಂವಿಧಾನಿಕವಾಗಿ ಆರಿಸಿ ಬಂದಂಥ ಜನತಂತ್ರ ವ್ಯವಸ್ಥೆಯಲ್ಲಿ ಜನರ ಒಂದು ಮತದಿಂದ ಆರಿಸಿ ಬಂದಂಥ ಒಬ್ಬ ಪ್ರಧಾನಿಯನ್ನು ನಮ್ಮ ಶತ್ರು ರಾಷ್ಟ್ರದಲ್ಲಿ ಅವರ ನೆಲದಲ್ಲಿ ನಿಂತು ಅವರ ವಧೆಗೆ ಕುಮ್ಮಕ್ಕು ಕೊಡುವಂಥ ಮಾತಾಡ್ತಾರೆ ಅಂತಾದರೆ ಅವರು ದೇಶದ್ರೋಹಿ ಅಷ್ಟೇ ಅಲ್ಲ, ಸಂವಿಧಾನ ದ್ರೋಹಿ ಕೂಡ. ಇಂಥ ಈ ಪಟಿಂಗ ಹೇಳಿಕೆಯನ್ನು ನೀಡಿದಂಥ ಮಣಿಶಂಕರ್ ಅಯ್ಯರಿಗೆ ಮನೆ ಬಿಡುವಂತೆ ನೋಟಿಸ್ ನೀಡಲಾಗಿದೆ ದೆಹಲಿಯಲ್ಲಿ. ರಾಮ ಮಂದಿರ ಉದ್ಘಾಟನೆಗೆ ವಿರೋಧಿಸಿ ಮಣಿಶಂಕರ್ ಅಯ್ಯರ್ ಅವರಿಗೆ ಮನೆ ಖಾಲಿ ಮಾಡುವಂತೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ನೋಟಿಸನ್ನು ನೀಡಿದೆ. ಹಾಗಾದರೆ ಅದು ಕೊಟ್ಟ ಕಾರಣ ಏನು ಅಂತಂದರೆ, ಅಯ್ಯರ್ ಹೇಳಿಕೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ, ಇದು ಕಾಲೋನಿಯ ಶಾಂತಿಯನ್ನು ಕೆಡಿಸಿದೆ. ರಾಮ ಮಂದಿರದ ಬಗ್ಗೆ ನೀವು ನೀಡಿರುವ ಹೇಳಿಕೆಯನ್ನು ಆಧರಿಸಿ ನೀವು ಈ ಕಾಲೋನಿ ತೊರೆಯುವಂತೆ ನಿಮಗೆ ನೋಟಿಸ್ ನೀಡಲಾಗುತ್ತಿದೆ. ಹಾಗಾದರೆ ಇವರು ಮಾಡಿದ್ದೇನು ಅಂತಂದರೆ, ಮಣಿಶಂಕರ್ ಅಯ್ಯರ್ ಮತ್ತು ಅವರ ಮಗಳು ಸುರನ್ಯಾ ಅಯ್ಯರ್ ಅವರು ಮಾಡಿದಂಥ ಅಪರಾಧಕ್ಕೆ ಕಾಲೋನಿ ನಿವಾಸಿಗಳ ಸಂಘ ಈ ನೋಟಿಸನ್ನು ನೀಡಿದೆ. ಜನವರಿ 20ರಂದು
ರಾಮ ಮಂದಿರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ವಿರೋಧಿಸಿ ನಾನು ಉಪವಾಸ ಕೈಗೊಳ್ಳುತ್ತೇನೆ. ಈ ಉಪವಾಸ ಮುಸ್ಲಿಂ ನಾಗರಿಕರ ಪ್ರೀತಿ ಮತ್ತು ದುಃಖಕ್ಕಾಗಿ. ಇದನ್ನು ನೀವು ಅಂಡರ್ಲೈನ್ ಮಾಡಿ, ನಾನು ಇದಕ್ಕೆ ಮತ್ತೆ ಬರ್ತೇನೆ. ಒಂದು ದಿನ ನಾನು ಉಪವಾಸ ಮಾಡ್ತೇನೆ ಪ್ರಾಣ ಪ್ರತಿಷ್ಠಾಪನೆಯನ್ನು ವಿರೋಧಿಸಿ. ಈ ಉಪವಾಸ ಯಾಕೆ ಅಂತಂದರೆ ಮುಸ್ಲಿಂ ಬಾಂಧವರ, ಮುಸ್ಲಿಂ ನಾಗರಿಕರ ಪ್ರೀತಿ ಮತ್ತು ದುಃಖಕ್ಕಾಗಿ. ಈ ಹೇಳಿಕೆಯನ್ನು ಅವರ ಮಗಳು ಸುರನ್ಯಾ ಅಯ್ಯರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಪ್ರಕಟಿಸಿರೋದ್ರಿಂದ ಅಲ್ಲಿ ಅವರ ವಾಸಿಸ್ತಾ ಇರುವಂಥ ಕಾಲೋನಿಯ ನಿವಾಸಿಗಳ ಸಂಘ ಅವರಿಗೆ ನೋಟಿಸನ್ನು ನೀಡಿದೆ. ನೀವು ಈ ಕಾಲೋನಿಯನ್ನು ಬಿಡತಕ್ಕದ್ದು. ನೋಡಿ, ಅವರು ಅಯ್ಯರ್ ಅಂಥವರು ಕಾಂಗ್ರೆಸ್ಸಿಗರು, ಕರ್ನಾಟಕದ ಕಾಂಗ್ರೆಸ್ಸಿಗರು ಕೂಡ ಎಲ್ಲೋ ಒಂದು ಕಡೆ ಮುಸ್ಲಿಮರ ವಿರೋಧಿಯಾಗಿ ರಾಮಲಲ್ಲನ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಎತ್ತಿ ಕಟ್ಟುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದರು. ನಮ್ಮಲ್ಲಿಯ ಕಾಂಗ್ರೆಸ್ಸಿನ ಕೆಲವು ಬೇಕೂಫುಗಳು ರೈಲಿಗೆ ಬೆಂಕಿ ಬೀಳುತ್ತೆ, ಗೋದ್ರ ಆಗತ್ತೆ ಇನ್ನೊಂದು ಅಂತಂದರು. ಆಮೇಲೆ ಅವತ್ತು ಯಾರೂ ಮುಸ್ಲಿಂ ಬಾಂಧವರು ರೈಲಲ್ಲಿ ಪ್ರಯಾಣಿಸಬೇಡಿ ಅಂತಂದರು. ಏನಾಯಿತು? ಯಾವ ಅವಘಡ ಆಯಿತು? ನಮ್ಮ ದೇಶದ ಒಟ್ಟು ಭದ್ರತೆಯ ಬಿಗು ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಕೇಂದ್ರ ಸರ್ಕಾರ ಒಂದು ಝಲಕಲ್ಲಿ ತೋರಿಸ್ತು. ಅಂದರೆ ಅವರನ್ನು ಪ್ರವೋಕ್ ಮಾಡಿ ಹಿಂದೂಗಳ ಎದುರು ಎತ್ತಿಕಟ್ಟಿ 75 ವರ್ಷಗಳಲ್ಲಿ ಕತ್ತಿ ಕಟ್ಟುವ ಮಟ್ಟಕ್ಕೆ ಕಾಂಗ್ರೆಸ್ ತಂದು ನಿಲ್ಲಿಸಿದೆ. ಆದರೆ ಮಜಾ ಏನು ಗೊತ್ತಾ? ಈ ರಾಮ ಮಂದಿರದ ಪ್ರತಿಷ್ಠಾಪನೆ ಕೇವಲ ಮೂರ್ತಿಯ ಪ್ರತಿಷ್ಠಾಪನೆ ಆಗಿಲ್ಲ ಅಂತ, ಅದು ರಾಮಲಲ್ಲನ ಪುನರ್ ಆಗಮನದ ಒಂದು ಪ್ರತಿಷ್ಠಾಪನೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಈ ದೇಶದಲ್ಲಿ ಆಗ್ತಾ ಇರುವಂಥ ಘಟನೆ ಹಾಗೆ ನಡೀತಾ ಇದೆ. ಈಗ ನಿಮಗೆ ಇದೇ ಒಂದು 2-3 ದಿನದ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ, ಅಥವಾ 2 ದಿನದ ಹಿಂದೆ, ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರ ಮೇಲೆ ಫತ್ವಾ ಹೊರಡಿಸಲಾಗಿದೆ. ಕಟ್ಟರ್ ಮುಸ್ಲಿಂವಾದಿಗಳು ಅವರನ್ನು ಕೊಲೆ ಮಾಡ್ತೇವೆ ಅಂತ ಬೆದರಿಕೆಗಳನ್ನು ಹಾಕಿದ್ದಾರೆ. ಆ ಕಾರಣಕ್ಕಾಗಿ ಅವರು ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಲಾಗಿದೆ. ನೀವು ಚೀಫ್ ಇಮಾಮ್ ಆಗಿ ಹೋಗುದ್ದದ್ದು ಯಾಕೆ? ಹೋಗುವ ಅಧಿಕಾರ ಕೊಟ್ಟವರು ಯಾರು ಅಂತ ಎಲ್ಲ ಪ್ರಶ್ನೆ ಕೇಳಿದ್ದನ್ನು ಆ ಇಡೀ ವಿಡಿಯೋವನ್ನು ಮಾಡಿದ್ದೆ. ನನಗೆ ಅತ್ಯಂತ ಸಂತೋಷ ಮತ್ತು ಆತ್ಮತೃಪ್ತಿಯ ವಿಷಯ ಏನು ಅಂತಂದರೆ, ಆ ಇಡೀ ವಿಡಿಯೋವನ್ನು ನೋಡಿದಂಥ ತಾವುಗಳು ನೂರಾರು ಸಾವಿರಾರು ಜನ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರ ಪರವಾಗಿ ಅವರ ರಕ್ಷಣೆ ಕೊಡಬೇಕು ಕೇಂದ್ರ ಸರ್ಕಾರ, ನಾವೆಲ್ಲರೂ ಅವರ ರಕ್ಷಣೆಗೆ ನಿಲ್ಲಬೇಕು, ಅಂತಹ ಮುಸ್ಲಿಮರು ನಮ್ಮ ದೇಶದಲ್ಲಿ ಇರುವುದು ನಮ್ಮ ಸೌಭಾಗ್ಯ, ಅದೇ ಈ ದೇಶದ ಪ್ರಕೃತಿ, ಅದೇ ಈ ದೇಶದ ನೇಚರು, ಅದೇ ಈ ದೇಶದ ಬದುಕಿನ ಒಂದು ಬಹಳ ದೊಡ್ಡ ಸಿಗ್ನೇಚರು ಅಂತೇಳಿ ಪ್ರತಿಕ್ರಿಯಿಸಿದ್ದಕ್ಕೆ ನಾನು ನಿಮಗೆಲ್ಲರಿಗೂ ಕೈ ಮುಗಿತಾ ಇದ್ದೇನೆ. ಯಾಕೆಂತಂದರೆ ನಾವು ಈ ರೀತಿಯಲ್ಲೇ ಭಾವಿಸಬೇಕು ಅದನ್ನು. ಅದಕ್ಕೆ ಬಹಳಷ್ಟು ಉದಾಹರಣೆಗಳು, ಘಟನೆಗಳು ಅದು ರಾಮನ ಒಂದು ಕೃಪಾಕಟಾಕ್ಷದಿಂದ ನಡೀತಾ ಇದೆಯೋ, ರಾಮನ ಅಭಿಮಾನದಿಂದ ನಡೀತಾ ಇದೆಯೋ, ರಾಮನ ಮೇಲಿನ ಪ್ರೀತಿಯ ಆ ಇಡೀ ಉತ್ಕರ್ಷ ಇಡೀ ದೇಶದ ಒಂದು ಸಾಮರಸ್ಯವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾವು ಯಾವ ಸಮುದಾಯದಿಂದ ರಾಜಕೀಯವಾಗಿ ಒಂದು ಉತ್ಪಾತವನ್ನು, ಒಂದು ದ್ವೇಷವನ್ನು, ಒಂದು ಹಗೆಯನ್ನು, ಒಂದು ಅವಘಡವನ್ನು ಏನು ಕಾಂಗ್ರೆಸ್ ಮೂಲಕ ನಿರೀಕ್ಷಿಸಿದ್ದೇವೋ, ಅದರ ಬದಲು ಇಲ್ಲಿ ರಾಹುಲ್ ಗಾಂಧಿ ದೇಶದಲ್ಲಿ ಪ್ರೀತಿಯ ಅಂಗಡಿಯನ್ನು ತೆಗೆತಾನೋ ಬಿಡ್ತಾನೋ ನಮಗೆ ಗೊತ್ತಿಲ್ಲ. ಅವರು ಯಾವುದನ್ನು ತೆಗೆತಾರೋ, ಯಾವ್ದು ತೆಗಲಿಕ್ಕೆ ಹೊರಟಿದ್ದಾರೋ ಅಂತಲೂ ನಮಗೆ ಗೊತ್ತಿಲ್ಲ. ಆದರೆ ನಿಜವಾದ ಪ್ರೀತಿಯ ಹೃದಯವನ್ನು ತೆರೆದು ರಾಮನಲ್ಲನ ತಮ್ಮ ಹೃದಯದಲ್ಲೂ ಸ್ಥಾಪಿಸಿಕೊಂಡು ದೇಶವೇ ನಮಗೆ ಪ್ರಥಮ, ಧರ್ಮ ಅಲ್ಲ ಅನ್ನುವಂಥ ಒಂದು ಸಂದೇಶವನ್ನು, ಸಾಮರಸ್ಯದ ಬದುಕಿನ ನಿರೀಕ್ಷೆಯನ್ನು ಮುಸ್ಲಿಂ ಸಮುದಾಯ ದಟ್ಟವಾಗಿ ಅಲ್ಲಲ್ಲಿ ಕೊಡ್ತಾ ಇದೆ. ಇದು ಮನುಷ್ಯ ಸಮಾಜದ ಲಕ್ಷಣ.
ಮನುಷ್ಯತ್ವದ ಉಳ್ಳಂಥ ಸಮಾಜದ ಲಕ್ಷಣ, ಅಥವಾ ಮನುಷ್ಯತ್ವವನ್ನು ಕೊಂದು ಅಮಾನುಷವಾದಂಥ ಒಂದು ರೀತಿಯಲ್ಲಿ ಆ ಸಮಾಜವನ್ನು ಚಿತ್ರಿಸಲಿಕ್ಕೆ ಹೊರಟಂಥ ರಾಜಕೀಯ ಪುಡಾರಿಗಳಿಗೆ, ವೋಟ್ ಬ್ಯಾಂಕ್ ರಾಜಕಾರಣದ ಪಟಿಂಗರಿಗೆ ಮುಸ್ಲಿಂ ಸಮಾಜ ಒಗ್ಗಟ್ಟಾಗಿ ಅತ್ಯಂತ ಕ್ಲಪ್ತ ಸಮಯದಲ್ಲಿ ಸಾರ್ವತ್ರಿಕವಾಗಿ ಉತ್ತರವನ್ನು ಕೊಡ್ತಾ ಇದೆ ಅವರ ಕೃತಿಗಳ ಮೂಲಕ. ಅದನ್ನು ನಾನು ಇಲ್ಲಿ ಹೇಳಿ ಕೊಟ್ಟಿದ್ದೇನೆ. ರಾಮ ಮಂದಿರವನ್ನು ರಾಷ್ಟ್ರ ಮಂದಿರ ಅಂತ ಕರೆದ್ರು ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರು. ಎಂಥ ಅದ್ಭುತದ ಕಲ್ಪನೆ ಅದು. ನಮ್ಮದು ಸನಾತನ ಭಾರತ ಅಂತಂದರು, ರಾಮ ನಮ್ಮ ಪೂರ್ವಿಕ ಅಂತಂದರು ಫಾರೂಕ್ ಅಬ್ದುಲ್ಲಾ. ರಾಮ ಧರ್ಮಾತೀತವಾದಂಥ ಈ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾ ಒಬ್ಬ ಪುರುಷ ವ್ಯಕ್ತಿತ್ವ ಅಂತಂದರು ಫಾರೂಕ್ ಅಬ್ದುಲ್ಲಾ. ದೇಶವೇ ನಮಗೆ ಪ್ರಥಮ, ಇದು ಸನಾತನ ಭಾರತ ಅಂತಂದರು ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ. ಇಂಥ ಒಂದು ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದವರು, ಹೆಣ್ಣುಮಕ್ಕಳು ಬಂದವರು, ಪಾಕಿಸ್ತಾನದ ಬಾರ್ಡರಿಂದ 3 ದಿನ ಏಕಾಂಗಿಯಾಗಿ ಡ್ರೈವ್ ಮಾಡ್ಕೊಬಂದಂಥ ಮಹಿಳೆ, ಎಲ್ಲರ ಮಾತನ್ನು ಕೇಳಿದ್ದೀರಿ. ಆದರೆ ಇಲ್ಲೊಂದು ಘಟನೆ ನಡೆದಿದೆ. ಲಕ್ನೋದಿಂದ ಅಯೋಧ್ಯೆಯವರೆಗೆ 150 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ 350 ಮುಸ್ಲಿಂ ಬಂಧುಗಳು ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದಿದ್ದಾರೆ, ರಾಮನ ದರ್ಶನ ಮಾಡಿದ್ದಾರೆ. ಅತ್ಯದ್ಭುತವಾದಂಥ ಒಂದು ಉದ್ವೇಗದಲ್ಲಿ, ಭಾವ ಪರವಶತೆಯಲ್ಲಿ ತೇಲಾಡಿ ಮುಕ್ತವಾಗಿ ಮಾತನ್ನು ಆಡಿದರು. ಇದು ಏನು ಈ ಪವಾಡಕ್ಕೆ ಏನು ಹೇಳ್ತೀರಿ ನೀವು? ಏನು ಹೇಳ್ತೀರಿ? ರೋಮಾಂಚನ ಆಗ್ತಾ ಇದೆ ನನಗೆ. ಇಂಥ ಒಂದು ಪ್ರಸಂಗವು ಈ ದೇಶದಲ್ಲಿ ನಡೆಯಬಹುದೇ? ಯಾಕೆಂತಂದರೆ ನಮ್ಮ ಇಡೀ 75 ವರ್ಷದ ರಾಜಕೀಯದಲ್ಲಿ ಕಾಂಗ್ರೆಸ್ಸು ನಮ್ಮನ್ನು, ಅವರ ಮುಖ ನೋಡಿ ಅವರ ಬೆನ್ನನ್ನು ನೋಡಲಿಕ್ಕೆ ಸಾಧ್ಯ ಆಗಬಾರ್ದು. ಆ ರೀತಿಯಲ್ಲಿ ನಮ್ಮ ಮತ್ತು ಅವರ ಮಧ್ಯೆ ಒಡಕನ್ನು ತಂದಿಡ್ತಾ ಇದೆ. ಆದರೆ ಇಂಥ ಘಟನೆಗಳು ಎಂಥ ಅದ್ಭುತ ಇದು. ಅವರು 350 ಜನ ಬಂದಿದ್ದಾರೆ. ಲಕ್ನೋದಿಂದ 6 ದಿನ ಕಾಲನಡಿಗೆಯಲ್ಲಿ ಬಂದಿದ್ದಾರೆ. ಶ್ರೀರಾಮನ ದರ್ಶನ ಮಾಡಿದ್ದಾರೆ, ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಮುಸ್ಲಿಂ ರಾಷ್ಟ್ರೀಯ ಮಂಚನ ಸಂಚಾಲಕ ರಾಜಾ ರಯೀಸ್ ಮತ್ತು ಪ್ರಾಂತೀಯ ಸಂಚಾಲಕ ಶೇರ್ ಅಲಿ ಖಾನ್ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ, ಈ ರಾಮಲಲ್ಲನ ದರ್ಶನದ ಸೌಭಾಗ್ಯದ ಈ ಪುಣ್ಯಗಳಿಗೆ ಈ ದೇಶದ ಜನರಿಗೆ ನೋಡುವಂಥ ಸದಾವಕಾಶ ಸಿಕ್ಕಿದೆ. ರಾಮಲಲ್ಲನ ದರ್ಶನದ ಬಳಿಕ ಭಾವೋದ್ವೇಗಕ್ಕೆ ಒಳಗಾದಂಥ 350 ಜನರು ರಾಮ ನಮ್ಮ ಪೂರ್ವಿಕ, ರಾಮ ಈ ದೇಶದ ಮೂಲ ನಾಗರಿಕತೆಯ ಸಂಕೇತ ಅಂತ ಹೇಳಿದ್ದಾರೆ. ಏನು ವಿಸ್ಮಯರಿದು. ಟೆಂಟಿನ ಗೊಂಬೆ ಅಂದರು ಈ ನಮ್ಮ ಕರ್ನಾಟಕದ ಕಾಂಗ್ರೆಸ್ ನಾಯಕರು. ಅಲ್ಲಿ ಹೋದರೆ ಆ ಟೆಂಟಿನ ಗೊಂಬೆ ನೋಡಿ ನನಗೇನು ಏನೂ ಅನಿಸೇ ಇಲ್ಲ, ಯಾವುದೇ ಭಾವೋದ್ವೇಗ ಆಗಿಲ್ಲ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗೆ ನಮಗೊಂದು ರೀತಿಯಲ್ಲಿ ಅಲ್ಲಿ ಒಂದು 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 ಸಂಚಲನ ಆಗ್ತದೆ. ಅದಾಗಲಿಲ್ಲ. ಆ ಮೂರ್ತಿಯಲ್ಲಿ ಯಾವ ಶಕ್ತಿಯೂ ಇಲ್ಲ. ರಾಮಲಲ್ಲನ ಪ್ರತಿಷ್ಠಾಪನೆಯೇ ತಪ್ಪು, ಅದರ ವಿಧಿವಿಧಾನವೇ ತಪ್ಪು. ಅದು ಮೋದಿ ರಾಮ, BJP ರಾಮ, ನಮಗೆ ದಶರಥರ ರಾಮ ಬೇಕು, ಗಾಂಧಿ ರಾಮ ಬೇಕು, ಹೀಗೆ ಬಾಯಿಗೆ ಬಂದ ಹಾಗೆ ಲಂಗು ಲಗಾಮಿಲ್ದೇ ಮಾತಾಡ್ತಾ ಹೋದರು. ಆದರೆ ಆ ಪ್ರತಿಷ್ಠಾಪನೆಯ ಸಂದರ್ಭದಿಂದ ಇವತ್ತಿನವರೆಗೂ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು, ಪವಾಡಗಳು, ಭಾವೋದ್ವೇಗದ ಅಮೃತ ಕ್ಷಣಗಳು, ಅದಕ್ಕೇನಂತೀರಿ? ಏನಂತೀರಿ? ಇವರ ಮಾತನ್ನು ನೀವು ಕೇಳಬೇಕು. ಈ 350 ಜನರ ಪ್ರತಿನಿಧಿಯಾಗಿ ಬಂದಂಥ ಮುಸ್ಲಿಂ ರಾಷ್ಟ್ರೀಯ ಮಂಚನ ಸಂಚಾಲಕ ರಾಜಾ ರಯೀಸ್ ಅವರ, ಶೇರ್ ಅಲಿ ಖಾನ್ ಅವರ ಮಾತನ್ನು ನೀವು ಕೇಳಬೇಕು. ರೋಮಾಂಚನ ಅಲ್ಲ, ಪುಳಕೋತ್ಸವ ಆಗತ್ತೆ. ಕೇಳಿ. ಎಲ್ಲರ ಬಾಯಲ್ಲೂ ಶ್ರೀರಾಮನ ಸ್ಮರಣೆ,
ಜೈ ಶ್ರೀರಾಮ ಅನ್ನುವ ಉದ್ಘೋಷಣೆ, ಭಕ್ತಿ ಭಾವದ ಪರವಶತೆಯನ್ನು ಕಂಡು ಅಲ್ಲಿದ್ದಂಥ ಭಕ್ತರು ನಿಬ್ಬೆರಗುಗೊಂಡ್ರು. ಎಂಥ ಅದ್ಭುತ ನೋಡಿ. ದಾರಿ ಮಧ್ಯೆ ಊಟ ಉಪಚಾರದ ವ್ಯವಸ್ಥೆಯನ್ನು ಈ ಮಂಚನ ಸದಸ್ಯರಾದಂಥ ಸೀತಾ ರಸೋಯಿ ಅವರು ಮಾಡಿದ್ರಂತೆ. ಮುಸ್ಲಿಂ ಭಕ್ತರು ಈ ಭೇಟಿಯ ಮೂಲಕ ಸಾಮರಸ್ಯ, ಸಮನ್ವಯತೆ, ಸಾರ್ವಭೌಮತೆ, ಏಕತೆ, ಅಖಂಡತೆ ಮತ್ತು ಭಾರತೀಯತೆಯನ್ನು ನಾವು ಎತ್ತಿ ಹಿಡಿತಾ ಇದ್ದೇವೆ. ಭಾರತ ಮೊದಲು, ದೇಶ ಮೊದಲು, ಧರ್ಮ ನಂತರ. ನಾವೆಲ್ಲರೂ ಭಾರತೀಯರು, ನಮ್ಮ ಪೂರ್ವಿಕ ಶ್ರೀರಾಮ ಅನ್ನೋದನ್ನು ಈ ರಸೋಯಿಯವರು ಮುಕ್ತ ಕಂಠದಿಂದ ಹೇಳಿದ್ದಾರೆ. ಆಮೇಲೆ ಅವರು ಹೇಳ್ತಾರೆ, ಈ ದೇಶದ ಮುಸ್ಲಿಮರಿಗೆ ಯಾರು ವಿರೋಧಿಗಳು ಅಂತಂದರೆ ಮೋದಿ ಅಲ್ಲ, OIC ಅಂತ ನಾಯಕರು. ಅವರು ಮುಸ್ಲಿಂ ಸಮಾಜವನ್ನು ಅನಕ್ಷರಸ್ಥತೆಯಲ್ಲಿ ಉಳಿಸಿದರು, ಬಡತನದಲ್ಲಿ ಉಳಿಸಿದರು. ಅವರಿಗೆ ಯಾವುದೇ ಜ್ಞಾನದ ಧಾರೆಯನ್ನು ಎರೆಯಕೂಡದು ಅನ್ನುವ ರೀತಿಯಲ್ಲಿ ನಮ್ಮನ್ನು ಕತ್ತಲಲ್ಲಿ ಉಳಿಸಿದರು. ಅವರ ವೋಟ್ ಬ್ಯಾಂಕಿನ ರಾಜಕೀಯಕ್ಕೆ ನಮ್ಮನ್ನು ತೊತ್ತಾಗಿ ಬಳಸಿಕೊಂಡ್ರು. ನಮ್ಮ ಸಮಾಜವನ್ನು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸದ್ದನ್ನು ಬಿಟ್ಟರೆ ನಮ್ಮನ್ನು ಸರ್ವಾಂಗೀಣ ಅಭಿವೃದ್ಧಿಯತ್ತ ಎಂದೂ ಕೊಂಡೋಗುವ ಕೆಲಸವನ್ನು OIC ಅಂತ ನಾಯಕರು ಮಾಡಿಲ್ಲ. ನಮಗೆ OIC ಅಂತ ನಾಯಕರೇ ನಮ್ಮ ಜನಾಂಗದ ವಿರೋಧಿಗಳು ಅಂತ ಅವರಲ್ಲಿ ಘೋಷಿಸಿದ್ದಾರೆ. ಧರ್ಮ ಜಾತಿಗಿಂತ ದೇಶಕ್ಕಿಂತ ದೊಡ್ಡದಲ್ಲವೇ ಅಲ್ಲ, ದೇಶವೇ ದೊಡ್ಡದು. ದೇಶಕ್ಕೆ ನಮ್ಮ ಪ್ರಥಮ ಆದ್ಯತೆ. ಯಾವುದೇ ಧರ್ಮ ಇತರ ಧರ್ಮವನ್ನು ಅಪಹಾಸ್ಯ ಮಾಡು, ಟೀಕೆ ಮಾಡು, ಗೇಲಿ ಮಾಡು ಅಂತ ಅದು ಹೇಳಲಿಲ್ಲ, ಹೇಳಕೂಡದು. ಅವರು ಹೇಳಿದ ಮಾತು, ದೇಶದಲ್ಲಿ ಐಕ್ಯತೆ, ಪ್ರೀತಿಯ ವಾತಾವರಣವನ್ನು ಪಸರಿಸಬೇಕು, ಸಾಮರಸ್ಯದ ಬದುಕು ಬಲಗೊಳ್ಳಬೇಕು, ಏಕತೆಯನ್ನು ಬೆಳೆಸುವ ಪರಸ್ಪರ ಕಷ್ಟ ಸುಖದಲ್ಲಿ ಭಾಗಿಯಾಗುವುದು ನಮ್ಮ ಪ್ರಾಮುಖ್ಯತೆ. ನೋಡಿ, 350 ಜನ 6 ದಿನ ಕಾಲ್ನಡಿಗೆಯಲ್ಲಿ ರಾಮ ದರ್ಶನಕ್ಕೆ ಬಂದಿದ್ದಾರೆ. ರಾಜಕೀಯಕ್ಕಾಗಿ ಬಂದಿಲ್ಲ. ಇವರು ಯಾರು ರಾಜಕೀಯ ಪುಡಾರಿಗಳು ಅಲ್ಲ, ಓಟಿಗಾಗಿ ಬಂದಿಲ್ಲ, ಫೋಟೋಕ್ಕಾಗಿ ಬಂದಿಲ್ಲ, ಸುದ್ದಿಗಾಗಿ ಬಂದಿಲ್ಲ. ಇದೇ ಭಾವನೆಯಲ್ಲಿ ಬಂದಂಥ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರಿಗೆ ಫತ್ವಾ ಹೊರಡಿಸಿದ್ದಾರೆ. ಈ ಕಟ್ಟರ್ ಮುಸ್ಲಿಂವಾದಿಗಳೀಗ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಅವರ ಕುಟುಂಬ ಮತ್ತು ಅವರ ಮೇಲೆ ಫತ್ವಾ ಹೊರಡಿಸಿದವರು ಈಗ 350 ಜನರ ಮೇಲೆ ಫತ್ವಾ ಹೊರಡಿಸ್ಬೇಕು. ನೋಡಿ, ಎಂಥ ರಿಸ್ಕನ್ನು, ಎಂಥ ಸವಾಲನ್ನು ತೆಗೆದುಕೊಂಡು ಈ ರಾಷ್ಟ್ರೀಯ ಮಂಚ 350 ಜನರನ್ನು ಕರ್ಕೊಂಡು ರಾಮ ದೇಗುಲಕ್ಕೆ ಬಂದಿದೆ. ಹಾಗಾದರೆ ನಾವು ಈ ಪಾಠವನ್ನು ಅಥವಾ ಈ ಪ್ರಶ್ನೆಯನ್ನು ನಾನು ಹೇಳಿದೆ, ಮಣಿಶಂಕರ್ ಅಯ್ಯರ್ ಜನವರಿ 20ರಂದು ಉಪವಾಸ ಮಾಡಿದ್ರಲ್ಲ, ಯಾಕೆ? ಮುಸ್ಲಿಂ ಬಾಂಧವರ ಪ್ರೀತಿಗಾಗಿ ಮತ್ತು ದುಃಖಕ್ಕಾಗಿ. ಏನು ದುಃಖ ಆಗಿದೆ ಮುಸ್ಲಿಮರಿಗೆ? ದುಃಖ ಆದರೆ ಯಾಕೆ ಇಲ್ಲಿ ಬರ್ತಾರೆ? ದಿನದಿಂದ ದಿನಕ್ಕೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಮಾಮರಿಂದ ಹಿಡಿದು ಸಾಮಾನ್ಯರವರೆಗೆ, ಮಹಿಳೆಯರಿಂದ ಹಿಡಿದು ವಯೋವೃದ್ಧರವರೆಗೆ ಬರ್ತಾ ಇದ್ದಾರೆ. ನನಗೆ ಒಂದು ಅನಿಸ್ತದೆ, ನಮ್ಮ ಉಡುಪಿಯ ಫೇಜಾವರ ಮಠದ ಶ್ರೀಗಳು, ಹಿರಿಯ ಶ್ರೀಗಳು ವಿಶ್ವೇಶ್ವ ತೀರ್ಥರು ಅದೇ ರಾಜಾಂಗಣದಲ್ಲಿ, ಮಠದ ಆವರಣದಲ್ಲಿ ಇಫ್ತಿಯಾರ್ ಕೂಟವನ್ನು ಮಾಡಿದರು. ಅವರಿಗೆ ನಮಾಜ್ ಮಾಡುವ ಅವಕಾಶವನ್ನು ಕೊಟ್ಟಿದ್ದರು. ಆವಾಗ ಅವರ ಮೇಲೆ ಬಹಳ ಅದ್ಭುತವಾದಂಥ ಟೀಕೆ ಬಂತು. ಪ್ರಾಯಶಃ ಅವರ ಆಶಯ, ಯಾಕೆಂದರೆ ಈ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಮಹಾಯಜ್ಞದಲ್ಲಿ, ಮಹಾ ಅಭಿಯಾನದಲ್ಲಿ ಪ್ರಥಮವಾಗಿ ನಿಂತು ಹೋರಾಟ ಮಾಡಿದಂಥ ಕೆಲವು ವ್ಯಕ್ತಿಗಳಲ್ಲಿ ಫೇಜಾವರ ಹಿರಿಯ ಶ್ರೀಗಳು ಮೊದಲಿಗರು. ಬಹಳ ಚಾರಿತ್ರಿಕವಾದಂಥ ನಿರ್ಣಯಗಳು ಅಷ್ಟಮಠದಲ್ಲಿ ಅವರ ಪರ್ಯಾಯದಲ್ಲೇ ನಡೆದಿದ್ದಾವೆ. ಪ್ರಾಯಶಃ ಅವರು ಇಡೀ ಭಾರತದ, ಸ್ವತಂತ್ರ ಭಾರತದ 75 ವರ್ಷದಲ್ಲೇ ಅಷ್ಟಮಠ ಅಷ್ಟೇ ಅಲ್ಲ, ಈ ನಮ್ಮ ಸನಾತನ ಸಂಸ್ಕೃತಿಯ ಎಲ್ಲ ಮಠಗಳು ನಿಬ್ಬೆರಗುಗೊಳ್ಳುವ ಹಾಗೆ ಇಫ್ತಿಯಾರ್ ಕೂಟವನ್ನು ಮಾಡಿದರು. ಸಾಮರಸ್ಯದ ಒಂದು ಮಹಾಯಾನವನ್ನು ಅಲ್ಲಿಂದನೇ ಆರಂಭಿಸಿದರು.
ಪ್ರಾಯಶಃ ರಾಮಲಲ್ಲಾನ ಈ ದೇಗುಲದಲ್ಲಿ ನಡೀತಾ ಇರುವಂಥ ಈ ಪವಾಡ, ಈ ಪ್ರೀತಿಯ ಅಭಿಯಾನ, ಮುಸ್ಲಿಂ ಬಾಂಧವರ ಈ ರೀತಿಯಲ್ಲಿ ಬಂದು ಅಲ್ಲಿ ಆ ಭಾವಪರವಶರಾಗಿ ರಾಮನ ಒಂದು ಮಂತ್ರ ಜಪವನ್ನು, ಶ್ರೀರಾಮನ ಒಂದು ಜೈಘೋಷವನ್ನು ಮಾಡ್ತಾ ಇರೋದನ್ನು ಗಮನಿಸಿದರೆ ಏನೋ ಒಂದು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಏನೋ ಒಂದು ಆಗ್ತಾ ಇದೆ. ಮತ್ತು ಮೋದಿಯವರ ಈ ದಶಕ ಇದೆಯಲ್ಲ, ಈ 10 ವರ್ಷದ ಆಡಳಿತ ಒಂದು ಸಾಮರಸ್ಯದ ಆಡಳಿತ. ನೆನಪಿಡಿ, ವಾರಣಾಸಿಯಲ್ಲಿ ಜ್ಞಾನವ್ಯಾಪಿ ತೀರ್ಪು ಬರ್ತದೆ, ಹಿಂದೂಗಳಿಗೆ ಪ್ರವೇಶ ಸಿಗ್ತದೆ, ವಿಶ್ವನಾಥನ ಮೂಲ ನೆಲೆಯ ದರ್ಶನ ಮತ್ತು ಪೂಜೆಯ ಅವಕಾಶ ಸಿಗುತ್ತೆ. ಮಥುರಾದಲ್ಲಿ ಈಗ ಮತ್ತೆ ಕೋರ್ಟ್ಗೆ ಹೋಗಿದೆ, ಅಲ್ಲಿ ಚರ್ಚೆ ಆಗ್ತಾ ಇದೆ. ಕಾಶಿ ಕಾರಿಡಾರ್ನಲ್ಲಿ ಅದರ ವಿಸ್ತರಣೆಯಲ್ಲಿ ದೇಗುಲಗಳ ಸಮೇತ ಮಸೀದಿಯನ್ನು ತೆಗೆದರು. ಆದರೂ ಕೂಡ ಮುಸ್ಲಿಂ ಬಾಂಧವರು ಮೋದಿಯ ಮೇಲೆ ಕೆಂಡವಾಗಲಿಲ್ಲ. ನೆನಪಿಡಿ, ಬಾಬ್ರಿ ಮಸೀದಿಯನ್ನು ಕೆಡವಿ ರಾಮ ಮಂದಿರ ಕಟ್ಟಿದ್ದು ಇದೇ OIC ಅಂತವರು ತುಪ್ಪ ಸುರಿಲಿಕ್ಕೆ ಪ್ರಯತ್ನ ಮಾಡಿದರು. 500 ವರ್ಷ ನಾವಲ್ಲಿ ಕುರಾನನ್ನು ಓದಿದ್ದೇವೆ, ನಮಗಿವತ್ತು ಅವಕಾಶ ವಂಚಿತವಾಗಿದ್ದೇವೆ. ನಾವು ಮುಂದೆ ಇನ್ನೂ ಇದೇ ಥರ ಮುಂದುವರೆದ್ರೆ ಏನಾಗ್ಬೋದು? ಸುರುಬತ್ತಿ ಹಚ್ಚಿದ್ರು, ಮುಸ್ಲಿಮರಿಗೊಂದಿಷ್ಟು ಭಾವೋದ್ವೇಗಗೊಳಿಸುವ ಕೆಲಸನೂ ಮಾಡಿದರು. ಏನೂ ಆಗಲಿಲ್ಲ. ನಿಮ್ಮ ಕಲ್ಲದೇವರು ಮಾತಾಡುತ್ತಾನೆಯೇ, ಕಲ್ಲದೇವರಿಗೆ ಪ್ರಾಣಿ ಪ್ರತಿಷ್ಠಾಪನೆ ಮಾಡೋದು ವ್ಯಂಗ್ಯ ಅಲ್ವೇ ಅಂತ ಕೇಳಿದ ಕಾಂಗ್ರೆಸ್ಸಿಗರಿಗೆ ಕಲ್ಲು ದೇವರು ಮಾಡ್ತಾ ಇರೋದು ಏನು ಅನ್ನೋದು 75 ವರ್ಷದಲ್ಲಿ ಫಸ್ಟ್ ಟೈಮ್ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಇಲ್ಲದಿದ್ರೆ ಹೇಗ್ರಿ ಸಾಧ್ಯ ಇದು? ಒಬ್ಬ ಚೀಫ್ ಇಮಾಮ್ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಮುಸ್ಲಿಂ ಮಹಿಳೆಯರು ಬರ್ಲಿಕ್ಕೆ ಹೇಗೆ ಸಾಧ್ಯ? 350 ಜನ ಹೀಗೆ ಕಾಲ್ನಡಿಗೆಯಲ್ಲಿ ಬಂದು ಇಂಥ ಭಾವೋತ್ಕರ್ಷದಲ್ಲಿ ರಾಮ ನಮ್ಮ ಪೂರ್ವಿಕರು ಅಂತ ಘೋಷಿಸುವ ಮಟ್ಟಕ್ಕೆ ಫಾರೂಕ್ ಅಬ್ದುಲ್ಲನಂತವರು ಹೇಗೆ ಸಾಧ್ಯ? ಇದು ರಾಮನ ಕೃಪೆ ಅಲ್ವೇ? ಅಥವಾ ಆ ಕೃಪಾಶೀರ್ವಾದದಲ್ಲಿ ಈ ದೇಶದ ಒಂದು ಆತ್ಮೋನ್ನತಿಗಾಗಿ, ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ, ಒಂದು ರೀತಿಯಲ್ಲಿ ದೇವೇಗೌಡರು ಹೇಳಿದಾಗೆ ದೈವಾಂಶ ಸಂಭೂತನ ರೀತಿಯಲ್ಲಿ, ಅಡ್ವಾಣಿಯವರು ಹೇಳಿದಾಗೆ ರಾಮಲಲ್ಲನ ಪುನರ್ ಪ್ರತಿಷ್ಠಾಪನೆಗೇ ಈ ವ್ಯಕ್ತಿ ಹುಟ್ಟಿ ಬಂದಿದ್ದಾನೆ ಮೋದಿ ಅನ್ನುವ ಹಾಗೆ ಆ ಮೋದಿಯವರ ಆಡಳಿತದ ಆ ವರಸೆ, ಆಡಳಿತದ ರೀತಿ, ತರೀಕ ಈ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನ ಒಗ್ಗೂಡಿಸ್ತಾ ಇದೆ, ಒಂದು ನೆಲೆಗೆ ತರ್ತಾ ಇದೆ. ದ್ವೇಷದ ಭಾವನೆಯನ್ನು ಎಲ್ಲೋ ಒಂದು ಕಡೆ ಅಳಿಸುವ ಕೆಲಸವನ್ನು ಮೋದಿ ಮತ್ತು ರಾಮ ಸಮಸಮನಾಗಿ ಮಾಡ್ತಾ ಇದ್ದಾರೇನೋ? ವ್ಯಕ್ತ ಮತ್ತು ಅವ್ಯಕ್ತ, ಲೌಕಿಕ ಮತ್ತು ಅಲೌಕಿಕ, ರಾಮನ ಪ್ರತಿನಿಧಿಯಾಗಿ ಮೋದಿ ಮಾಡ್ತಾ ಇದ್ರೆ, ರಾಮನ ಇಡೀ ಪ್ರಾತಿನಿಧಿಕವಾದಂಥ ಆ ಒಂದು ಶಕ್ತಿ ಸಂಚಯ ಅಯೋಧ್ಯೆಯಲ್ಲಿ ಪವಾಡವನ್ನು ಸೃಜಿಸ್ತಾ ಇದೆ, ದೇಶವನ್ನು ಅಖಂಡವಾಗಿ ಕಟ್ತಾ ಇದೆ. ಸಾಮರಸ್ಯದ ಭಾರತದ ಕನಸನ್ನು ನನಸಾಗುವ ರೀತಿಯಲ್ಲಿ ಮುಸ್ಲಿಂ ಬಾಂಧವರು ಬಹಳ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ, ಚಾರಿತ್ರಿಕ ಹೆಜ್ಜೆ. ಇದನ್ನು ಭವ್ಯವಾಗಿ, ದಿವ್ಯವಾಗಿ, ಬಹಳ ವಿಶಾಲವಾದಂಥ ಮನೋಭಾವದಿಂದ ಹಿಂದೂ ಸಮಾಜ ಇದನ್ನು ಸ್ವೀಕರಿಸಬೇಕಾಗಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಒಂದು ನಾವು ನಿರೀಕ್ಷಿಸಿದ, ಈ ಸಂಸ್ಕೃತಿ ನಿರೀಕ್ಷಿಸಿದ, ಈ ದೇಶದ ಬಹುತ್ವದಲ್ಲಿ ಏಕತ್ವ ಅನ್ನುವಂಥ ಒಂದು ಬೀಜ ಮಂತ್ರಕ್ಕೆ ಸಾಕ್ಷಿ ಸ್ವರೂಪವಾಗಿ ನಿಲ್ಲುವಂಥ ಘಟನೆಗಳು ನಡೀತಾ ಇದೆ. ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ಧರ್ಮಕ್ಕಿಂತ ದೇಶ ದೊಡ್ಡದು, ನಾವು ಭಾರತೀಯರು, ನಮ್ಮದು ಸನಾತನ ಸಂಸ್ಕೃತಿ, ಅದೇ ಮೂಲ ಸಂಸ್ಕೃತಿ, ಶ್ರೀರಾಮ ನಮ್ಮ ಪೂರ್ವಿಕ. ಇದು ಅವರ ಬಾಯಲ್ಲಿ ಬರ್ತದೆ ಅಂತಾದರೆ ಇದಕ್ಕಿಂತ ಸೌಭಾಗ್ಯ ಈ ದೇಶಕ್ಕೆ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕಿಂತ ಸುಯೋಗ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಇದನ್ನೆಲ್ಲ ನೋಡಿ ಮೈಮರೆಬೇಕು ಅಂತಲ್ಲ,
ಇದನ್ನೆಲ್ಲ ನೋಡಿ ನಾವು ಬಾಯಿ ಬಾಯಿ ಅಂತ ಈ ಕಾಂಗ್ರೆಸ್ಸಿಗರ ಹಾಗೆ ಹೋಗಲ್ಲಿ ಬಿರಿಯಾನಿ ತಿಂದು ಟೊಪ್ಪಿ ಹಾಕ್ಕೊಂಡು ಅಪ್ಪಿಕೋಬೇಕು ಅಂತಲ್ಲ. ಕಾನೂನಿನ ಹೋರಾಟ ನಡೀತಾನೆ ಇರಬೇಕು, ನಡೀತಾ ಇದೆ. ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡಬೇಕು, ಮಾಡ್ತಾನೆ ಇದ್ದೇವೆ. ನಮ್ಮ ಸಂಸ್ಕೃತಿಯ ಪುನರುತ್ಥಾನ ಆಗಬೇಕು, ಆಗಲೇಬೇಕು. ಆದರೆ ಇದು ಒಂದಾದ ಭಾರತ, ಒಟ್ಟಾದ ಭಾರತ, ಹಿಂದೂ ಮುಸ್ಲಿಮರ ಒಂದು ಭಾವನಾತ್ಮಕವಾದಂಥ ನೆಲೆಯನ್ನು ಬೆಸೆತಾ ಇದ್ದಾನೆ ಶ್ರೀರಾಮ ಅಂತಾದರೆ ಅದು ಕೃಪಾಶೀರ್ವಾದ ಅಂತ ನಾವು ಸ್ವೀಕರಿಸುವ, ಒಪ್ಪಿಕೊಳ್ಳುವ ಔದಾರ್ಯವನ್ನು, ಮನಸ್ಸನ್ನು ಹೊಂದಬೇಕು. ದ್ವೇಷಕ್ಕಾಗಿ ದ್ವೇಷ ಅಲ್ಲ. ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಸೌಹಾರ್ದತೆ ಇದೆ, ಎಲ್ಲಿ ಕೂಡಿ ಬಾಳುವಂಥ ಒಂದು ಸಂಕಲ್ಪ ಇದೆ, ಅಲ್ಲಿ ನಾವು ಅದನ್ನು ಬಹಳ ಮಹತ್ವದ ಬೆಳವಣಿಗೆ ಅನ್ನುವ ದೃಷ್ಟಿಯಲ್ಲಿ ಅದನ್ನು ನೋಡಬೇಕು, ಸ್ವೀಕರಿಸಬೇಕು ಮತ್ತು ಅದನ್ನು ಕಾಪಾಡಬೇಕು. ಮೋದಿಯವರ ಕಾಲದಲ್ಲಿ ಯಾವತ್ತಾದರೂ ಅವರು ಮುಸ್ಲಿಮರ ಮೇಲೆ ಹಿಂದೂ ಆಗಿಯೂ ನಮ್ಮ ಸನಾತನ ಸಂಸ್ಕೃತಿಯ ಪುನರುತ್ಥಾನದ ಹರಿಕಾರನಾಗಿಯೂ ಕೂಡ ಎಲ್ಲಿಯೂ ಮುಸ್ಲಿಮರಿಗೆ ನೋವು ಮಾಡಿಲ್ಲ, ಅವರು ವಿರೋಧಿಸಿಲ್ಲ, ಮುಸ್ಲಿಮರಿಗೆ ವಂಚನೆಯನ್ನೂ ಮಾಡಿಲ್ಲ. ಯೋಗಿ ಆದಿತ್ಯನಾಥೇ ನಮಗೆ ಬೇಕು, ಮೋದಿಯವರೇ ಬೇಕು ಅಂಥೇಳಿ ಇವತ್ತು ಉತ್ತರ ಭಾರತದಲ್ಲಿ ಪ್ರತಿ ಮಗುವಿನಿಂದ ಹಿಡಿದು ಮಾಗಿದ ಮುಸ್ಲಿಂ ಬಂಧುಗಳು ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಯಾಕೆ? ಅವರಿಗೆ ಅದರ ಲಾಭ ನಷ್ಟ ಮತ್ತು ಅವರ ಯೋಗ್ಯತೆ ಅಯೋಗ್ಯತೆ ಅಥವಾ ಅಲ್ಲಿ ನಡೀತಾ ಇದ್ದದ್ದೇನು ಹಿಂದೆ, ಇವತ್ತು ನಡೀತಾ ಇರುವುದೇನು ವರ್ತಮಾನದಲ್ಲಿ, ಅದರ ತೌಲನಿಕವಾದಂಥ ಒಂದು ನೋಟ ಇದೆ ಅವರಿಗೆ. ಇವರು 75 ವರ್ಷ ಅಲ್ಲ 56 ವರ್ಷ ಆಳಿದಾಗ ಯಾವ ಕೋಮುಗಲಭೆ ಸೃಷ್ಟಿ ನಮ್ಮನ್ನು ದೇಶವನ್ನು ದಹಿಸ್ತು, ಎಂಥ ಪ್ರಚೋದನಕಾರಿಯಾದಂಥ ಹೇಳಿಕೆಗಳಿಂದ, ಆಡಳಿತದಿಂದ ಎಂತೆಂಥ ಒಂದು ದುರ್ಭಿಕ್ಷ ಯೋಗವನ್ನು ನೋಡಿದೆವು. ಎಂತೆಂಥ ಭಯೋತ್ಪಾದಕರು ಇಲ್ಲಿ ಬಂದು ಆಟ ಆಡಿ ಹೋದರು. ಅದಕ್ಕೆ ಎಷ್ಟು ಜನ ಆಡಳಿತದ ಮೂಲಕವೇ ಸಹಕಾರ ಕೊಟ್ಟರು. ತಾಜ್ ಹೋಟೆಲ್ನ ಘಟನೆ ಉದಾಹರಣೆಯಾಗಿ ನಿಂತಿದೆ ಕಾಂಗ್ರೆಸ್ಸಿನವರ ದೇಶದ್ರೋಹಕ್ಕೆ. ಇಂಥದ್ದೆಲ್ಲ ಘಟನೆಗಳನ್ನು ಗಮನಿಸಿದರೆ ಎಲ್ಲೋ ಒಂದು ಕಡೆ ದೇಶ ಸುಭಿಕ್ಷತೆಯತ್ತ, ಸುರಕ್ಷತೆಯತ್ತ, ಅಖಂಡತೆಯತ್ತ ಮತ್ತು ಸನಾತನ ಸಂಸ್ಕೃತಿಯ ಒಟ್ಟು ಪುನರುತ್ಥಾನದತ್ತ ಬಲವಾಗಿ ಮುಖ ಮಾಡಿದೆ. ಆ ಒಂದು ಶಕೆಯಲ್ಲಿ ಇಡೀ ಒಂದು ಧರ್ಮ ಸಾಮರಸ್ಯದ ಒಂದು ಭವ್ಯ ಕನಸು ಕೂಡ ಎಲ್ಲೋ ಒಂದು ಕಡೆ ನನಸಾಗುವ ದಿನಗಳು ಹತ್ತಿರದಲ್ಲಿ ಇವೆಯೇನೋ, ಅದರ ಸೂಚನೆಗಳು ಕಾಣ್ತಾ ಇದೆ. ಅದನ್ನು ನಾವು ನಿರ್ಲಕ್ಷ್ಯ ಮಾಡುವ ಹಾಗೆ ಇಲ್ಲ. ನಾವು ಇದನ್ನು ಸ್ವಾಗತಿಸಬೇಕು, ರಕ್ಷಿಸಬೇಕು, ಸಂರಕ್ಷಣೆ ಮಾಡಬೇಕು. ಇದು ನನಗೆ ಅನಿಸಿದ್ದು, ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಪ್ರತಿಕ್ರಿಯಿಸಿ. ನನ್ನ ಈ ಮುಕ್ತ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನೀವೇ ನಮಗೆ ಅಭಿಮಾನಿ ದೇವರುಗಳು. ರಾಜ್ಕುಮಾರ್ ಹೇಳಿದಾಗೆ ಈ ಚಾನಲ್ಲಿಗೆ ನೀವೇ ಶ್ರೀರಕ್ಷೆ, ನೀವೇ ಅಭಿಮಾನಿ ದೇವರುಗಳು. ನಿಮ್ಮ ಒಂದು ಬೆಂಬಲವೇ ನನ್ನ ಒಂದು ಧ್ವನಿಯ ಆಶ್ರಯ ಮತ್ತು ಗಟ್ಟಿತನ ಅಂತ ನಾನು ಭಾವಿಸಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಚಾನಲ್ಲಿನ ಬೆಳವಣಿಗೆಗೆ ನೀವು ಶಕ್ತಿದಾತುವಾಗಿ ಸಲ್ಲಬೇಕು, ಸಲ್ತಿರಿ ಅನ್ನುವ ನಂಬಿಕೆಯಲ್ಲಿ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.